ಜೋರಾದ ಚಪ್ಪಾಳೆಯ ಮೂಲಕ ನಮ್ಮೆಲ್ಲರ ಗೌರವವನ್ನು ಅರ್ಪಿಸೋಣ. ಕೊಡುಗೆ ದಾನಕ್ಕೆ ಹಾಗೂ ನಮ್ಮ ನಿಸ್ವಾರ್ಥ ಅದು ಫಾರ್ಮ್ ಫಿಲಪ್ ಮಾಡ್ಕೊಂಡು ಎತ್ಕೊಂಡು ಕೊಟ್ಟರೆ ಮಾಡ್ತಾರಂಗ ಒಂದು 2 ದಿವಸ ಆಗುತ್ತೆ. ಅಪ್ಲೈಸ್ಮೆಂಟ್ ಕೊಡ್ತಾರೆ, ಅಪ್ಡೇಟ್ ಆಗುತ್ತೆ. ಆಮೇಲೆ ನೀವು ಹೋಗಿ ಮೇಡಮ್. ಇದಕ್ಕೆ ಬನ್ನಿ ಮೇಡಮ್, ಹಂಗೆ ಅಲ್ಲ ಜಾಗ ಕೊಡ್ತಾ ಆರಾಮ್ ಇವಾಗ ಚೇಂಜ್ ಆಗ್ಬಿಡೋದಂತೆ. ಬೆಂಗಳೂರನ್ನಲ್ಲೇ ಸಿಗ್ಬೋದು. ಸರಿ ರೀ, ಫೋನ್ ಮಾಡ್ತೀನಿ ಏನಪ್ಪ ಸಾಹೇಬ್ರ ಜೊತೆ. ಹಾಂ ತಗೊಳ್ಳೋಣ. ಯಾಕೆ ಬೇಡ? ನಿಮಗೆ ಡಿಮ್ಯಾಂಡ್ ಜಾಸ್ತಿ. ಈಗ ಸ್ವಲ್ಪ ಕಡಿಮೆ BCA BCA ಸ್ವಲ್ಪ ಶುರು ಆಯಿತು. ನಮ್ಮ ಚೋರಿಂದ ಬನ್ನಿ. ಸನ್ಮಾನ್ಯ ಶ್ರೀ ಎನ್ ಕೃಷ್ಣಪ್ಪರವರು, ಸನ್ಮಾನ್ಯ ಶಾಸಕರು, ವಿಜಯನಗರ ವಿಧಾನಸಭಾ ಕ್ಷೇತ್ರ, ಮಾಜಿ ವಸತಿ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಇದೀಗ ನಮ್ಮ ಕಾಲೇಜಿನ ಶ್ರೀ ಕೇಂದ್ರ ಹನುಮಂತಯ್ಯ ರಂಗಮಂದಿರದ ಮುಂಭಾಗದಲ್ಲಿ ತೆರೆದ ಚೈನಾ ಕೊಡೋರು 5 ಕಿಲೋ ಇರುತ್ತೆ. 5 kg ಸರ್, ಒರಿಜಿನಲ್ ಇನ್ನ ವೇಟ್. ನಮ್ಮ ಮಾತುಗಳೇನಿಲ್ಲ, ನಾವೆಲ್ಲರೂ ಇದೇ ರೀತಿ ಸ್ಟೂಡೆಂಟ್ಸ್ ಆಗಿ ಬೆಳೆದು ಬಂದು ಇವತ್ತು ಈ ಕಡೆ ಸ್ವಲ್ಪ ಇವತ್ತು ದೇವರ ಆಶೀರ್ವಾದದಿಂದ ಈ ಸ್ಥಾನಕ್ಕೆ ಬಂದಿದ್ದೀವಿ. ನಾವು ಯಾವುದೂ ನಾವೇನೇ ಎತ್ತರಕ್ಕೆ ಹೋದ್ರು, ನಾವೆಲ್ಲಿಂದ ಬಂದೋ, ನಾವು ಸ್ಟೂಡೆಂಟ್ಸ್ ಆಗಿದ್ದೋ ನಾವು ಅನ್ನೋದನ್ನು ಮರಿಬಾರ್ದು. ಅದನ್ನು ಮರೀದೆ ನಾವೆಲ್ಲ ಸ್ಟೂಡೆಂಟ್ಸ್ಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ಅಂತ ನನಗೆ ತಿಳಿದ ಮಟ್ಟಿಗೆ ನೀವು ಕೇಳಿದ್ದೆಲ್ಲ ಮಾಡಿಕೊಡಿ. ಎಷ್ಟು ಕೂಡ ಹೊಸ ಕೊಡಿ ಅಂದರೆ ಮೊದಲು 64 ಕೊಟ್ಟು ಇವತ್ತು 200 ಕೊಡ್ತಾ ಇದ್ದೀವಿ. ಆಮೇಲೆ ಲಿಫ್ಟ್ ಬೇಕು ಅಂದರೂ ಲಿಫ್ಟ್ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಎಲ್ಲ ಮಕ್ಕಳಿಗೂ ಕುಡಿಯೋ ನೀರು ಬೇಕು ಅಂದರೂ 12 ಜಾಗದಲ್ಲಿ ಕುಳಾಯಿ ನೀರು ಹಾಕ್ಕೊಟ್ಟಿದ್ದೀವಿ. ಅಂದರೆ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ರಿಕ್ವೆಸ್ಟ್ ಇಷ್ಟೇ, ಅದನ್ನು ಮಿತವಾಗಿ ಬಳಸಿ. ಅಂದ್ರೇನು ಹೊಳೆಯೋದು ಬೆಳೆಯೋದೆಲ್ಲ ಮಾಡ್ಕೊಬೇಡ್ರಿ. ಕುಡಿಯೋ ನೀರಿಗೆ ಕುಡಿಯೋ ನೀರು ಥರ ಯೂಸ್ ಮಾಡಿ ಅಂತ ನಮ್ಮನ್ನೆಲ್ಲ ಕೇಳಿಕೊಂಡು ಇದು ಕೇಳಿದ್ರು. ತೆಗಲದಂತೆ ಆಡಿಟೋರಿಯಂ ಮಾಡ್ಕೊಡಿ ಅಂದರು.
ಇದನ್ನು ಒಂದು ಮಾಡಿಕೊಡ್ತಾರೆ ಅಂಗಡಿ. ಈಗ ಅದ್ರ ಮುಂದೆಗಡೆ ಬಿಸಿಲು ಎಲ್ಲರಿಗೂ ಶಾಮಿಯಾನ ಹಾಕಕ್ಕೆ 2 ಲಕ್ಷ 3 ಲಕ್ಷ ಖರ್ಚಾಗುತ್ತೆ ವರ್ಷಕ್ಕೆ ಅಂತ ಅಂದ್ರು. ಅದಕ್ಕೆ ಈಗ ಪೂರ್ತಿ ಮಾಡ್ತಾಯಿದ್ವಿ. ಅದೇ ರೀತಿ ಇಂಡೋರ್ ಸ್ಟೇಡಿಯಂ ಬೇಕು ಅನ್ನೋರು ಇಂಡೋರ್ ಸ್ಟೇಡಿಯಮ್ಮನ್ನು ಮಾಡ್ಕೊಡ್ತೀವಿ. ಯಾಕೆಂದರೆ ಮಕ್ಕಳಿಗೆ ಏನೇನು ಇಂಡೋರ್ ಸ್ಟೇಡಿಯಮಲ್ಲಿ ಆಡೋ ಆಟ ಎಲ್ಲ ಮಾಡಲಿಕ್ಕೆ ಮಾಡಿ. ಯಾಕೆಂದರೆ ಈಗ ಡೈವರ್ಷನ್ ಯಾವ್ದು ಹೇಳಿ, ಡೈವರ್ಷನ್ ಕೊಡಬೇಕು. ಇಲ್ಲದೆ ಏನು ಮಾಡ್ತಾರೆ, ಅಡಿಕ್ಟೆಡ್ ಟು ಮೊಬೈಲ್. ಬರೀ ಮೊಬೈಲ್ ಅಡಿಕ್ಟೆಡ್ ಪರವಾಗಿಲ್ಲ, ತಪ್ಪೆಲ್ಲ ಆಗುತ್ತೆ. ಆದ್ದರಿಂದ ಅದೆಲ್ಲ ಬೇಡ. ಮಕ್ಕಳಿಗೆ ಆಡೋಕ್ಕೆ ಓಡೋಕ್ಕೆ ಎಲ್ಲದಕ್ಕೂ ಪಕ್ಕದಲ್ಲಿ ನಾವು ರಂಗಮೈನಲ್ಲಿ ಕ್ರಿಕೆಟು, ಕಬಡ್ಡಿ, ಖೋಖೋ, ವಾಲಿಬಾಲು, ಬಾಸ್ಕೆಟ್ಬಾಲು, ಶಟ್ಲು ಎಲ್ಲ ಮಾಡ್ಕೊತಾ ಇದ್ವಿ. ಅದೇ ರೀತಿ ಶಟ್ಲ್ ಬ್ಯಾಡ್ಮಿಂಟನ್ ಕೋರ್ಟ್ಗಳನ್ನ ಸುಮಾರು 7-8 ಮಾಡ್ತಾ ಇದ್ವಿ ಸುತ್ತಮುತ್ತ. ಆಮೇಲೆ ಪಕ್ಕದಲ್ಲಿ ಮೈದಾನ ಇದೆ, ಯಾವುದು